ಗಣಿಗಾರಿಕೆ ನಡೀತಿತ್ತಾ? ಇಲ್ಲ. ಕಾಡು ಸೊಂಪಾಗಿ ಬಿಡತ್ತಿತ್ತು. ಫಸ್ಟ್ ಕ್ಲಾಸ್ ಆಗಿತ್ತು. ಕಾಡು ಬಿಡಕ್ಕೆ ಯಾರು ಹೋಗಕ್ ಆಯ್ತಿರ್ಲಿಲ್ಲ. ಆ ಮಟ್ಟದಲ್ಲಿ ಇತ್ತು. ಇವತ್ತು ನೀವು ಯಾಕೆ ಬತಾವ ನಾಡಿಗೆ ಅಂತೀರ? ನಿಮ್ಗೆ ವಿಷಯ ಗೊತ್ತಿದ್ದ ಅರಣ್ಯ ಮಂತ್ರಿಗಳೇ? ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ ಗೊತ್ತಿದ್ದಾರೆ, ಪುಸ್ತಕ ಬಂದಾಗ ಅಧಿಕಾರಿಗಳು ಕೇಳ್ತಿದ್ದಾರೆ, ಹಿಂಗ ಅಂತ ಏನೋ ಕೇಳ್ತಾರೆ. ಖಂಡಿತವಾಗಿ ಹೇಳ್ತೀನಿ, ಅಲ್ಲಿ ಬರ್ತಾ ಇರೋದು ಅರಣ್ಯ ಇಲಾಖೆ ವೈಫಲ್ಯ ಅಂತಿಲ್ಲ. ಅವರು ಅಲ್ಲಿ ಏನು ಕಾಡಿನಿಂದ ನಾಡು ಬರ್ತಾ ಇರೋದು ಯಾವ ಪಕ್ಕ ಗಣಿಗಾರಿಕೆ ನಡ್ತಾ ಇರೋದು ನಿಮ್ಗೆ ಗೊತ್ತಿದೆಯಾ? ಅದು ಸೆನ್ಸಿಟಿವ್ ಎಕೋ ಸೆನ್ಸಿಟಿವ್ ಝೋನ್ ಎಲ್ಲ ಗಣಿಗಾರಿಕೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ನಡೀತಾ ಇದೆ. 1 ಕಿಲೋಮೀಟರ್ BRT ನಡೀತಾ ಇದೆ. ಮಾದೇಶ್ವರ ಬೆಟ್ಟದಲ್ಲಿ ನಡೀತದೆ. ಅಂದ್ರೆ ಅರ್ಥವೇನು? ಇದಕ್ಕೆಲ್ಲ ಕಡಿವಾಣ ಹಾಕ್ಬಿಡುವ ನೀವು. ಯಾರ್ಯಾರನ್ನ ಕಳಿಸ್ಬಿಟ್ಟು ಏನೇನೋ ಮಾಡಿ ಯಾರನ್ನ ತೆಗೆದಾಕೋದು. ನಾವೇನಾದ್ರು ಗಲಾಟೆ ಮಾಡಿದಾಗ ಯಾವ್ದೋ ಪಾಪ ಸಣ್ಣ ಪುಟ್ಟ ಅಧಿಕಾರಿಗಳು ತಗೋದು ಅದೆಲ್ಲ. ಇವತ್ತು 1 ವರ್ಷ ನಮ್ಮ ಜಿಲ್ಲಾಡಳಿತದಲ್ಲಿ ಗಣಿಗಾರಿಕೆ ನಡೆಸಬೇಕು ಅಂತ ಚಳವಳಿ ನಡೆಸಬೇಕು ಅಂತ ಯಾಕೆ ನಡೆಸಕ್ ಆಗ್ಲಿಲ್ಲ ಅಂದ್ರೆ, ಕೊಡ್ಲಿಲ್ಲ ಅಂದ್ರೆ ಈರಪ್ಪನಿದಾನೆ ಅಂತ ಒಂದೇ ಕಾರಣ ಕೊಡ್ಲಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಈಶ್ವರ ಖಂಡ್ರೆ ಅವ್ರು ತೆಗೆದುಕೊಂಡು ಈರಪ್ಪನಂತವ್ರು ಹಾಕ್ಬೇಕಾದ್ರೆ ಏನಿದ್ರ ಅರ್ಥ? ಗಂಟನ ಹೇಳ್ತಾ ಇದೀನಿ, ಮಾನವ ಮತ್ತು ಪ್ರಾಣಿದು ಗಲಾಟೆ ನಡ್ತಾ ಇರೋದು ಯಾಕಂದ್ರೆ ಅಲ್ಲಿ ರೆಸಾರ್ಟ್ಗಳು ಪ್ರತಿಯೊಂದು ನಡೀತಾವೆ. ಕೂಡ್ಲೆ ಅದನ್ನ ನಿಲ್ಸುವಂತ ವ್ಯವಸ್ಥೆ ಆಗ್ಲೇಬೇಕು. ಇಲ್ಲ ಅಂದ್ರೆ ಮತ್ತೊಮ್ಮೆ ಬರಲ್ಲ. ಈಗ ಉಸ್ತುವಾರಿ ಹೇಳಿದ್ರು ಮರ್ಕಳಿಸ್ಬೇಡಿ, ಮಾತಾ ಪದೇ ಹೇಳ್ಬಿಡಿ ಅಂತಲ್ಲ. ಹೇಳಿದ್ರೆ ನಿಮ್ದು ಜಾಣ ಕುರುಡುತನ ಜಾಸ್ತಿ. ಆದ್ರಿಂದ ಹೇಳ್ತಾ ಇರೋದು, ಖಂಡಿತವಾಗಲೂ ನೀವು ಸ್ಪಷ್ಟವಾದ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಆ ಪಾಲಿಸಿನ ಹಾಕೊಂಡು ಯಾವುದೇ ಗಣಿಗಾರಿಕೆ ಇರ್ಬೋದು, ರೆಸಾರ್ಟ್ ಇರ್ಬೋದು, ಯಾವ್ದು ಮಾಡಕ್ಕಿಲ್ಲ. ಒಂದ್ ಬೆಳತಲ್ಲಿ ನೀರಿಲ್ಲ ಅಂತಂದ್ರೆ ಅರಣ್ಯ ಇಲಾಖೆ ಪರ್ಮಿಷನ್ ತೆಗೆದುಕೊಂತಾರೆ. ಗಣಿಗಾರಿಕೆ ಬೇಡವಾ? ಹೆಂಗ್ ಕೊಟ್ಟಿದ್ದಾರೆ, ಹೆಂಗ್ ನಡೀತಾ ಇದಾರೋ ಕೂಡಲೇ ನೀವು ಅದನ್ನ ನಿಲ್ಲಿಸಬೇಕು. ಆಮೇಲೆ ಅರಣ್ಯ ಸ್ಫೋಟಕ ವಸ್ತುಗಳು, ನಾಡು ಬಾಂಬ್ಗಳು ರೈತನ ತೋಟದಲ್ಲಿ ಸಿಗ್ತಾವ ಅಂದ್ರೆ ಅರ್ಥವೇನು? ಇವತ್ತು ಹಸುಗಳು ಸ್ಫೋಟದಿಂದ ಸತ್ತವೆ, ದನಕರಗಳು, ಹಸು, ಕುರಿ ಎಲ್ಲ ಸತ್ತಾರೆ. ಜನರಿಗೂ ಏಟಾಗದೆ. ಇದನ್ನ ಕಡಿವಾಣ ಹಾಕಕ್ಕೆ ಯಾರಿಗೂ ಆಗಿಲ್ಲ. ಕೂಡಲೇ ನಾ ಹೇಳ್ತಾ ಇರೋದು ಏನಂತಂದ್ರೆ, ಇದಕ್ಕೆಲ್ಲ ಕಡಿವಾಣ ಹಾಕಿದ್ರೆ ಅರಣ್ಯ ಉಳಿಸಬಹುದು, ಪರಿಸರ ಉಳಿಸಬಹುದು. ಇನ್ನು ನೀವು ಹೆಚ್ಚು ಬೇರೆ ತರ ಮಾಡಿ ಯಾರಿಗೆ ಸೇರಿಸಿ ಯಾರನ್ನ ತೆಗೆದಾಕದ್ರೆ ಅರ್ಥವಿಲ್ಲ. ನಾ ಏನ್ ಹೇಳಿದ್ರೆ ಅದನ್ನ ಖಂಡಿತವಾಗ್ಲೂ ನೀವು ನಡೆಸ್ತಾರೆ ಮತ್ತೊಮ್ಮೆ ಬಂದಿ. ಇಲ್ಲ ಅಂದ್ರೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬರ್ಬಿಡಲ್ಲ. ಅದು ಬೇರೆ ತರ ಆಗುತ್ತೆ. ಇಷ್ಟು ಹೇಳ್ತಾ ಗೋಡಿಪುರ ಮಹೇಶ್ ಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ.